ಫ್ರೆಂಡ್ RCB ವರ್ಸಸ್ ಹೈದರಾಬಾದ್ ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ನಲ್ಲಿ RCB 42 ರನ್ನಿಂದ ಸೋತಿದೆ ಫ್ರೆಂಡ್. ಈ ಒಂದು ಮ್ಯಾಚ್ ಸೋಲೋ ಮೂಲಕ RCB ಟಾಪ್ ನಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂತ RCB ಈಗ ಮೂರನೇ ಸ್ಲಾಟ್ಗೆ ಬಂದಿದೆ ಫ್ರೆಂಡ್. ಮೂರನೇ ಸ್ಥಾನಕ್ಕೆ ಬಂದಿದೆ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಪಂಜಾಬ್ ಅವ್ರದ್ದು ಹಾಗೆ RCB ಅವ್ರದ್ದು 17 ಪಾಯಿಂಟ್ ಇತ್ತು. ಆದ್ರೆ ರನ್ ರೇಟ್ ಸ್ವಲ್ಪ RCB ಚೆನ್ನಾಗಿತ್ತು. ಆದ್ರೆ ನಿನ್ನೆ 42 ರನ್ ಸೋಲೋ ಮೂಲಕ ಈಗ RCB ಅವರು 200 ಚಿಲ್ಲರ ರನ್ ರೇಟ್ ಆಗಿದೆ. ಇವ್ರದ್ದು 300 ಚಿಲ್ಲರ ಪಂಜಾಬ್ ಅವರದ್ದು. ಹಾಗಾಗಿ ಪಂಜಾಬ್ ಅವರು ಎರಡನೇ ಸ್ಥಾನದಲ್ಲಿ, ಮೂರನೇ ಸ್ಥಾನದಲ್ಲಿ RCB ಬಂದಿದೆ ಫ್ರೆಂಡ್. ಇವತ್ತು ನಡೀತಿರುವಂತ ದಿಲ್ಲಿ ವರ್ಸಸ್ ಪಂಜಾಬ್ ಈ ಒಂದು ಮ್ಯಾಚ್ ನಲ್ಲಿ ಏನಾದರೂ ಪಂಜಾಬ್ ಅವರು ಒಂದು 40-35 ಏನಾದ್ರು ಸೋತ್ರೆ ಮತ್ತು ಕೂಡ ಮೂರನೇ ಸ್ಥಾನಕ್ಕೆ ಬರ್ತಾರೆ ಮತ್ತು RCB ಎರಡನೇ ಸ್ಥಾನಕ್ಕೆ ಹೋಗುತ್ತೆ. ಅಕಸ್ಮಾತ್ ಏನಾದ್ರು ಗೆದ್ರೆ ಪಂಜಾಬ್ ಅವರು ಗೆದ್ರೆ ಒಂದೇ ಸ್ಥಾನಕ್ಕೆ ಹೋಗ್ತಾರೆ ಪಂಜಾಬ್ ಅವರು ಫ್ರೆಂಡ್. ಟೋಟಲ್ ಆಗಿ ನಿನ್ನೆ ಮ್ಯಾಚ್ RCB ಅವರು ಈ ಒಂದು ಮ್ಯಾಚ್ ಸೋಲೋ ಮೂಲಕ ಸೋದ್ಲಿ, ಆದ್ರೆ 42ರಿಂದ ಸೋಲಿದ್ದಲ್ಲ, ಈ ಒಂದು ಸೋಲೋ ಮೂಲಕ ಮೂರನೇ ಸ್ಲಾಟ್ಗೆ ಬಂದಿದೆ ಫ್ರೆಂಡ್. ಏನಾದ್ರೂ 10-15 ಸೋತಿದ್ರೆ ಆರಾಮಾಗಿ ಇನ್ನೂ ಕೂಡ ಎರಡನೇ ಕ್ರಮಾಂಕದಲ್ಲಿ ಇರ್ತಿತ್ತು. ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಫ್ರೆಂಡ್. ಈಗ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ ಎಲ್ಲಿ ಮಿಸ್ಟೇಕ್ ಆಯ್ತು ಅನ್ನೋದು ನೋಡೋದಾದ್ರೆ, ಫಸ್ಟ್ ಟಾಸ್ ಗೆದ್ದ RCB ಮೊದಲಿಗೆ ಬೌಲಿಂಗ್ ಆಗಿ ಮಾಡ್ತು, ಇದು ಕರೆಕ್ಟ್ ಇದೆ. ಆದ್ರೆ ಇಲ್ಲಿ ಮೊದಲಿಗೆ ಸ್ವಲ್ಪ ರನ್ ಕಡಿವಾಣ ಹಾಕ್ಲಿಲ್ಲ, ಸ್ಪೀಡ್ ಆಗಿ ಬ್ಯಾಟಿಂಗ್ ಮಾಡ್ತಿದ್ರು ಅಭಿಷೇಕ್ ಶರ್ಮಾ ಹಾಗೆ ಟ್ರಾವೆಲ್ಸ್ ಹೆಡ್. ಅಭಿಷೇಕ್ ಶರ್ಮಾ ಸ್ವಲ್ಪ ಸ್ಫೋಟಕ ಇನ್ನಿಂಗ್ಸ್ ಆಡ್ತಾ ಇದ್ರು, ಹಾಗೆ ಟ್ರಾವೆಲ್ಸ್ ಹೆಡ್ ನ ಬೇಗ ಔಟ್ ಮಾಡಿದ್ರು, 17 ರನ್ನಿಗೆ ಔಟ್ ಮಾಡಿದ್ರು. ಇಲ್ಲಿ ಅಭಿಷೇಕ್ ಶರ್ಮಾ 34 ರನ್ ಸ್ಫೋಟಕ ಇನ್ನಿಂಗ್ಸ್ ನ ಇಶಾಂತ್ ಶರ್ಮಾ ಜೊತೆಗೆ ಕಟ್ಟಿ 34 ರನ್ನಿಗೆ ಔಟ್ ಆದ್ರು. ಆಮೇಲೆ ಬಂದ ಇಶಾಂತ್ ಸ್ವಲ್ಪ ನಿಧಾನಗತಿಯಿಂದ ಆಡಿ ಟೋಟಲ್ ಆಗಿ 94 ರನ್ ಮಾಡೋ ಮೂಲಕ ಆಮೇಲೆ ಅವ್ರಿಗೂ ಸೇರ್ಕೊಂಡು ಕ್ಲಾಸ್ ಅನ್ನು ಹಾಗೆ ವಾರಿ ಇವರೆಲ್ಲ ಸೇರ್ಕೊಂಡು 20-21 ರನ್ ಮಾಡ್ಕೊಂಡು ಟೋಟಲ್ ಆಗಿ 231 ರನ್ ಟಾರ್ಗೆಟ್ ಕೊಟ್ಟಿತ್ತು ಹೈದರಾಬಾದ್ ತಂಡ RCBಗೆ. ಈ ಒಂದು 231 ರನ್ ಇದೆಯಲ್ಲ, ಇದೇ ಮೂಲವಾಗಿದ್ದು RCBಗೆ ಟೀಮ್ಗೆ ಫ್ರೆಂಡ್. ಟೋಟಲ್ ಆಗಿ ನಿನ್ನೆ RCB ಬಾಲರ್ ದುಬಾರಿ ಇದ್ರು ಫ್ರೆಂಡ್. ಟೋಟಲ್ ಆಗಿ ದುಬಾರಿ 231 ರನ್. ಇಷ್ಟು ರನ್ನು ಚೇಸ್ ಮಾಡೋಕೆ ಆಗ್ತಿತ್ತು, ಇಲ್ಲ ಅಂತಲ್ಲ. ಆದ್ಲೇ RCB ನಲ್ಲಿ ಕೂಡ ಬ್ಯಾಟಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಸ್ಟ್ರಗಲ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ 231 ರನ್ ಚೇಸ್ ಮಾಡೋಕೆ ಬಂದ RCB ಫಿಲ್ ಶಾಟ್ ವಿರಾಟ್ ಕೊಹ್ಲಿ ಸ್ಫೋಟಕ ಇನ್ನಿಂಗ್ಸ್ ಕರ್ತಾ ಇದ್ರು. ಫಿಲ್ ಶಾಟ್ ಕೇವಲ 15 ಬಾಲ್ ಸ್ಟ್ರಗಲ್ ಮಾಡ್ತಾ ಇದ್ರು. ಟೋಟಲ್ ಆಗಿ 15 ಬಾಲ್ ಅಲ್ಲಿ 15 ರನ್ ಮಾಡಿದ್ರು ಅಷ್ಟೇ. ಆದ್ರೆ ವಿರಾಟ್ ಕೊಹ್ಲಿ ಅವರು ಸ್ಪೀಡ್ ಆಗಿ ಆಡ್ತಿದ್ರು. ವಿರಾಟ್ ಕೊಹ್ಲಿ ಅವರು 43 ರನ್ ಮಾಡಿ ಡಿ ಪಾಯಿಂಟ್ ಗೆ ಹೊಡಕ್ ಹೋಗಿ ಕ್ಯಾಚ್ ಆಗ್ಬಿಟ್ರು. ಆಮೇಲಿಂದ ಬಂದ ಮಯಾಂಕ್ ಅಗರ್ವಾಲ್ ಅವರು ಕೂಡ ಸ್ಟ್ರಗಲ್ ಮಾಡಿದ್ರು. ಆಮೇಲೆ ಫಿಲ್ ಶಾಟ್ ಆ ಕಡೆಗೆ ಸ್ವಲ್ಪ ಸ್ಫೋಟಕ ಇನ್ನಿಂಗ್ಸ್ ಕಟ್ತಾ ಇದ್ರು ಫ್ರೆಂಡ್. ಅವರು ಕೂಡ 50 ರನ್ ಮಾಡಿ ಕೂಡ ಅವಾಗ ಇನ್ನೂ ಕೂಡ RCB ಗೆಲ್ಲುವಂತ ಸನ್ನಿಧಲ್ಲೂ ಕೂಡ ಇತ್ತು. ಮಯಾಂಕ್ ಅಗರ್ವಾಲ್ ಫಿಲ್ ಶಾಟ್ ಆಡುವಂತ ಟೈಮ್ ನಲ್ಲಿ ಇತ್ತು. ಆದ್ರೆ ಫಿಲ್ ಶಾಟ್ 62 ರನ್ನಿಗೆ ಕ್ಯಾಚ್ ಔಟ್ ಆದ್ರು. ಆಮೇಲೆ ಬಂದ ಜಿತೇಶ್ ಶರ್ಮಾ ಹಾಗೆ ಪಟಿದಾರ್ ಹಾಗೆ ಮಯಾಂಕ್ ಅಗರ್ವಾಲ್ ಆಟ ಸ್ವಲ್ಪ ಇನ್ನಿಂಗ್ಸ್ ಕಟ್ತಾ ಇದ್ರು. ಆದ್ರೆ ಮಯಾಂಕ್ ಅವರು ಕೂಡ ಕೀಪರ್ಗೆ ಕ್ಯಾಚ್ ಆದ್ರು. ಆಮೇಲೆ ಬಂದ ಜಿತೇಶ್ ಶರ್ಮಾ ಹಾಗೆ ಪಟಿದಾರ್, ಇವರ ಒಂದು ಆಟ ಸ್ವಲ್ಪ ಚೇಂಜ್ ಆಗಿತ್ತು ಗೇಮ್. ಆದ್ರೆ ಇಲ್ಲಿ ಒಂದು ರನ್ಔಟ್ ಇಂದ ಪಟಿದಾರ್ ರನ್ಔಟ್ ಇಂದ ಇಲ್ಲಿ ಗೇಮ್ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ಒಂದು ರನ್ಔಟ್ ಆಗ್ಲಿಲ್ಲ ಅಂದಿದ್ರೆ RCB ಆರಾಮಾಗಿ ಈ ಒಂದು ರನ್ ಚೇಸ್ ಮಾಡ್ತಿದ್ರು. ಈ ಒಂದು ರನ್ ಪ್ರಮುಖ ಕಾರಣ ಆಯ್ತು ಈ ಒಂದು ಮ್ಯಾಚ್ ಸೋಲೋಕೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಪಟಿದಾರ್ ರನ್ಔಟ್ ಆಗೋ ತಕ್ಷಣ ಆಮೇಲೆ ಬಂದ ವೆಸ್ಟ್ ಇಂಡೀಸ್ ಆಟಗಾರ ಅವರು ಕೂಡ ಶಾರ್ಟ್ ಹೊಡೆಯಕ್ಕೆ ಹೋಗಿ ಫಸ್ಟ್ ಬಾಲಿಗೆ ಕೂಡ ಔಟ್ ಆದ್ರು. ಒಂದೇ ಓವರಲ್ಲಿ 2 ವಿಕೆಟ್ ಬಿತ್ತು. ಹಾಗಾಗಿ ಇಲ್ಲಿ RCBಗೆ ಮತ್ತೆ ಇಲ್ಲಿ ಸ್ಟ್ರಗಲ್ ಕಾಣ್ತಿತ್ತು. ಆಮೇಲೆ ಬಂದ ಕುನಾಲ್ ಪಾಂಡೆ ಹಾಗೆ ಜಿತೇಶ್ ಶರ್ಮಾ ಆಡ್ತಾ ಇದ್ರು. ಜಿತೇಶ್ ಶರ್ಮಾ ಕೂಡ ನೆಕ್ಸ್ಟ್ ಓವರ್ ಅಲ್ಲಿ ಅವರು ಕೂಡ ಚೇಸ್ ಮಾಡೋಕೆ ಕೂಡ ಟಾರ್ಗೆಟ್ ಬಹಳ ಇದೆ ಅಂತ ಅವರು ಕೂಡ ಸ್ಪೀಡ್ ಆಗಿ ಆಡೋಕೆ ಹೋಗಿ ಅವರು ಕೂಡ 6 ಬೌಂಡ್ರಿಯಲ್ಲಿ ಕೂಡ ಕ್ಯಾಚ್ ಆದ್ರು. ಆಮೇಲೆ ಬಂದ ಟಿಮ್ ಡೇವಿಡ್ ಅವ್ರಿಗೆ ಆಡೋಕ್ ಆಗ್ಲಿಲ್ಲ. ಅವ್ರು ಬೇಗ ಬಂದಿದ್ರೆ ಸ್ವಲ್ಪ ಫಿನಿಶಿಂಗ್ ಆಗ್ತಿತ್ತು. ಅವ್ರಿಗೆ ಇಂಜುರಿ ಆಗಿರೋ ಕಾರಣಕ್ಕೋಸ್ಕರ ಅವರು ಕೂಡ ಬೇಗ ಬರಲಿಲ್ಲ ಲಾಸ್ಟ್ ಬಂದ್ರು. ಹಾಗಾಗಿ ಇಲ್ಲಿ ಕೂಡ ಟಿಮ್ ಡೇವಿಡ್ ಅವರು ಕೂಡ ಇಲ್ಲಿ ಆಡೋಕ್ ಹೋಗಿ ಅವರು ಕೂಡ ಕ್ಯಾಚ್ ಆಗಿ ಟೋಟಲ್ ಆಗಿ ಕುನಾಲ್ ಪಾಂಡ್ಯ ಔಟ್ ಆಗಿ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ RCB ಆಲ್ ಔಟ್ ಆಗಿ 47 ರನ್ ಸೋತಿದೆ ಫ್ರೆಂಡ್. ಇನ್ಮೇಲೆ ಪಾಯಿಂಟ್ ಟೇಬಲ್ ಅಲ್ಲಿ ಇವರು 1ನೇ ಸ್ಥಾನಕ್ಕೆ 2ನೇ ಸ್ಥಾನಕ್ಕೆ ಬರ್ಬೇಕಂದ್ರೆ ಹೇಗಾಗ್ಬೇಕು ಅಂದ್ರೆ ಟೋಟಲ್ ಆಗಿ ಇಲ್ಲಿ GT ಅವರು ಸೋಲ್ಬೇಕು, ಹಾಗೆ ಪಂಜಾಬ್ ಅವರು 2-2 ಸೋಲ್ಬೇಕು. ಹಂಗಾದ್ರೆ ಮಾತ್ರ ಇಲ್ಲಿ RCBಗೆ ನೆಕ್ಸ್ಟ್ ಮ್ಯಾಚ್ ಗೆದ್ರೆ 1-2 ಸಿಗುತ್ತೆ. ಅಥವಾ ಇಲ್ಲಿ ಏನಾದ್ರೂ ಮುಂಬೈ ಇಂಡಿಯನ್ಸ್ ಗೆದ್ರು ಕೂಡ ಇಲ್ಲಿ RCBಗೆ
ಮುಳುವಿದೆ, ಪಂಜಾಬ್ ಗೆದ್ರು ಕೂಡ ಮುಳುವಿದೆ, ಜಿಟಿ ಕೂಡ ಗೆದ್ರು ಮುಳುವಿದೆ. ಟೋಟಲ್ ಆಗಿ ಇಲ್ಲಿ ಅನ್ಕೊಂಡಂಗೆ ಆದ್ರೆ ಮಾತ್ರ 1-2 ಸಿಗೋಕೆ ಸಾಧ್ಯ. ಇಲ್ಲಿ ಪಂಜಾಬ್ ಸೋಲ್ಬೇಕು, ಜಿಟಿನೂ ಕೂಡ ಸೋಲ್ಬೇಕು. ಹಂಗಾದ್ರೆ ನೆಕ್ಸ್ಟ್ ಮ್ಯಾಚ್ ಗೆದ್ರೆ ಮಾತ್ರ RCBಗೆ ಇಲ್ಲಿ 1ನೇ ಸ್ಥಾನ 2ನೇ ಸ್ಥಾನ ಸಿಗುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಾಲಿಸಿಸ್ ನಿಮ್ಮ ಒಂದು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ಬಾಯ್.